ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಉದ್ಯೋಗ ಏನಿದೆ ಅದು ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಜೆಟಲ್ಲಿ ಕೂಡ ನಾವು ಹೇಳ್ತೀವಿ ಎಂಬ ಮಾತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ, ತಾವು ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿತ್ತು ಉದ್ಯೋಗ ಬಗ್ಗೆ ತಾವು ಹೇಳ್ತಾ ಇದ್ರಿ. ರಾಷ್ಟ್ರ ಮಟ್ಟದಲ್ಲಿ ಏನೇನು ಅವ್ರು ಹೇಳಿದರು 2014 ಚುನಾವಣೆಯಲ್ಲಿ ದೇಶದ ಪ್ರಧಾನಮಂತ್ರಿ ಆದವರಂತ ನರೇಂದ್ರ ಮೋದಿಜಿಯವರು ಏನು ಹೇಳಿದರು, ವರ್ಷಕ್ಕೆ 2 ಕೋಟಿ ನಾವು ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಎಷ್ಟು ವರ್ಷ ಆಯಿತು? ಅದ್ರ ಬಗ್ಗೆ ನೀವು ಮಾತಾಡಬೇಕಲ್ಲ. ಎಷ್ಟು ವರ್ಷ ಆಯಿತು? 11 ವರ್ಷ 12 ವರ್ಷ ಆಯಿತು. 12 ವರ್ಷ ಅಂದರೆ ಎಷ್ಟು ಕೋಟಿ ಆಗಬೇಕು? 24 ಕೋಟಿ ಆಗಬೇಕು. ಆಗಿದೆಯಾ? ಎಲ್ಲಾದರೂ ಇದೆಯಾ? ಬೀದರ್ನಲ್ಲಿ ಎಲ್ಲಾದರೂ ಹೇಳ್ತೀರಾ? ನೋಡಿ, ಒಂದೊಂದು ಇದೆ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ನೀವೇನು ಕೇಳ್ತಾ ಇದ್ರಿ ಅದು ಆಗಬೇಕು. ಇವತ್ತು ಸಾಕಷ್ಟು ನಿರುದ್ಯೋಗಿ ಸಮಸ್ಯೆ ಇದೆ, ಅದಕ್ಕೆ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಪ್ರಯತ್ನ ಮಾಡಿದೆ. ಈಗ MLC ಅವರಿಗೆ ಯಾಕೆ ಕೊಡಬಾರ್ದು? ಅವರಿಗೂ ಕೊಡಬೇಕಲ್ಲ. ಅಪ್ಪರ್ ಹೌಸು ಮತ್ತು ಲೋವರ್ ಹೌಸು. ತಾವೇನು ಪ್ರಶ್ನೆ ಕೇಳ್ತಾ ಇದ್ರಿ? ವಿಧಾನ ಪರಿಷತ್ತು ಅಂದರೆ ಅಪ್ಪರ್ ಹೌಸ್, ವಿಧಾನಸಭೆ ಅಂದರೆ ಲೋವರ್ ಹೌಸ್. ಇವತ್ತು ಅವರು ಕೂಡ ಜನರ ಮಧ್ಯದಲ್ಲಿ ಹೋಗಿ ಗೆದ್ದು ಬಂದಿದ್ದಾರೆ. ಇವತ್ತು ಅವರಿಗೂ ಕೂಡ ಅವ್ರ ಜನ ನೋಡಿದೆ ನನ್ನ ಪತ್ರಿಕೆಯಲ್ಲಿ 5 ಜನರಿಗಾದರೂ ಕೂಡ ನೀವು ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಅದಕ್ಕೇನು ಡಿಮಾಂಡಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಇವತ್ತೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ನಿಮ್ಮ ಕೆಲವು ಪತ್ರಿಕೆಗಳಲ್ಲಿ ನೋಡಿದೆ. ನಾನು ಹೊಸದಾಗಿ ಶಾಸಕರಾಗಿರ್ತಕ್ಕಂಥವ್ರಿಗೆ ಫಸ್ಟ್ ಟೈಮ್ ಶಾಸಕರಾದಂಥವ್ರಿಗೆ ಯಾವುದೇ ಮಂತ್ರಿ ಸ್ಥಾನ ಇಲ್ಲ ಇದೆ. ನಾನು ಯಾರಿಗೂ ಕೂಡ ಇಲ್ಲ ಅಂತ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಬಂದಿದೆ. ಮೊದಲನೇ ಸಲ ಆದವ್ರಿಗೆ ವಿಧಾನ ಪರಿಷತ್ ಸದಸ್ಯರಲ್ಲಿ ಕೂಡ ಯಾರು 2 ಸಲ ಆಗಿದ್ದಾರೆ, 3 ಸಲ ಆಗಿದ್ದಾರೆ, 4 ಸಲ ಆಗಿದ್ದಾರೆ ಅಂಥವ್ರಿಗೆ ಕೂಡ ಅವಕಾಶ ಕೊಟ್ಟರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಕೆಲವು ಮಂದಿಗಂತೂ ಕೊಡಬೇಕು. ಕೌನ್ಸಿಲ್ದನೂ ಬೇಕಲ್ಲ, ಕೌನ್ಸಿಲ್ದನೂ ಕೊಟ್ಟು ಒಳ್ಳೇದಾಗುತ್ತೆ. ಈಗ ನೋಡಿ, ಸಂಪುಟ ವಿಸ್ತರಣೆ ಏನಾಗ್ಬಿಟ್ಟಿದೆ ಅಂದರೆ ಇದು ಒಂದು ಆಗಬೇಕು. ಪಾಪ ಭಾಳಷ್ಟು ಜನ ಇವತ್ತು ಕಾಯ್ತಾ ಇದ್ದಾರೆ. ಅವರಿಗೂ ಆಸೆ ಆಕಾಂಕ್ಷೆ ಇದೆ, ನಾವು ಕೂಡ ಸಚಿವರು ಆಗಬೇಕು, ಏನಾದರೂ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತ ಅವ್ರದ್ದು ಕೂಡ ಇದೆ. ಆದರೆ ಅದು ಯಾವಾಗ ಟೈಮ್ ಕೂಡ ಬರ್ತದೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ.